ಪ್ರೈಸ್ ದಿ ಲಾರ್ಡ್. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿ ಸಹೋದರನೇ, ಈ ದಿನ ದೇವರ ವಾಕ್ಯ ಭಾಗ, ನಾವು ನಮ್ಮ ಮನೆಯವರು ಹೇಗೆ ಇರಬೇಕು ಎಂಬುದರ ಬಗ್ಗೆ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದು ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ನಿಮಗೋಸ್ಕರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ದಿನ ದೇವರ ವಾಕ್ಯ ಭಾಗ, ನಾವು ನಮ್ಮ ಮನೆಯವರು ಹೇಗೆ ಇರಬೇಕೆಂಬುದಾಗಿ ಸತ್ಯವೇದದ ಗ್ರಂಥದಲ್ಲಿ ವಾಕ್ಯಗಳನ್ನು ನೋಡುವಾಗ ಕೇಳುವಾಗ ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ಎದ್ದು ನಡೆಸಪ್ಪ. ಈ ವಾಕ್ಯಗಳನ್ನು ನೋಡುವಂಥ ಪ್ರತಿ ಸಹೋದರ ಹೃದಯದಲ್ಲಿ ಕಾರ್ಯ ಮಾಡು ತಂದೆ, ಅವರಿಗೆ ಆಶೀರ್ವಾದವಾಗಿ ಮಾರ್ಪಡಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ ನಾವು ನೋಡುವಾಗ, ಕೈಸರ್ಯದಲ್ಲಿ ಇತ್ಯಾಲದ ಪಟಾಲಂ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನು ಇದ್ದನು. ಅವನು ಭಕ್ತನು, ತನ್ನ ಮನೆಯವರ ಎಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರನೇ, ನಿಮ್ಮ ಮನೆ ಯಾವ ರೀತಿಯಾಗಿ ಕಟ್ಟಿಕೊಳ್ಳಬೇಕೆಂಬುದಾಗಿ ಆಸೆ ಪಡ್ತಾ ಇದೆಯಾ? ಯಾವ ರೀತಿಯಲ್ಲಿ ನಿನ್ನ ಮನೆಯನ್ನ ಸರಿ ಮಾಡಿಕೊಳ್ಳಬೇಕೆಂಬುದಾಗಿ ಆಸೆ ಪಡ್ತಾ ಇದೆಯಾ? ಈ ಕೊರ್ನೇಲನ ರೀತಿಯಲ್ಲಿ, ಆ ಕೊರ್ನೇಲನು ತನ್ನ ಮನೆಯನ್ನು ಯಾವ ರೀತಿಯಾಗಿ ಕಟ್ಟಿಕೊಂಡಿದ್ನಂದ್ರೆ, ಅವನು ಶತಾಧಿಪತಿ ಆಗಿದ್ರು ಕೂಡ, ಆತನು ಆ ಶತಾಧಿಪತಿ ಅಂದ್ರೆ 100 ಜನ ಸೈನಿಕರಿಗೆ ಒಂದು ಅಧಿಪತಿ ಅಥವಾ ಒಬ್ಬ ಲೀಡರ್, ಒಬ್ಬ ನಾಯಕ, ಶತಾಧಿಪತಿ ಅವನು. ಆ ಶತಾಧಿಪತಿ ಆಗಿದ್ರು ಕೂಡ ಆ ಶತಾಧಿಪತಿಗೆ ಯಾವುದೇ ಕೊರತೆ ಇರಲಿಲ್ಲ ಅಲ್ವಾ? ಯಾವುದೇ ಕಡಿಮೆನೂ ಆಗಿರಲಿಲ್ಲ. ಆತನಿಗೆ ಹಣಕಾಸಿನ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಅವನಿಗೆ ಕೊರತೆಗಳಿರಲಿಲ್ಲ, ಬಾಧೆಗಳಿರಲಿಲ್ಲ. ಆದರೂ ಕೂಡ ಆ ಶತಾಧಿಪತಿ ಆ ಕೊರ್ನೇಲನು ಮೊದಲನೇದಾಗಿರೋ ನೋಡುವಾಗ ಒಬ್ಬ ಮನುಷ್ಯನು, ಅವನು ಭಕ್ತನಾಗಿದ್ದ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳು, ನಿನ್ನ ಕುಟುಂಬ ಭಕ್ತಿವಾದ ಕುಟುಂಬವಾಗಿದೆಯಾ? ಭಕ್ತಿಯಲ್ಲಿ ಬೆಳೀತಾ ಇದೆ ನಿನ್ನ ಕುಟುಂಬ? ನಿನ್ನ ಕುಟುಂಬದಲ್ಲಿರುವಂತ ನೀನು, ನಿನ್ನ ಕುಟುಂಬ, ನಿನ್ನ ತಂದೆ ತಾಯಿ, ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಹೆಂಡತಿ ದೇವರಲ್ಲಿ ಭಕ್ತಿಯಿಂದ ಜೀವಿಸ್ತಾ ಇದ್ದೀರಾ? ಇದು ನಾವು ಮೊದಲನೇದಾಗಿ ನೋಡ್ಕೋಬೇಕು. ಮತ್ತು ತನ್ನ ಮನೆಯವರೆಲ್ಲರ ಸಹಿತವಾಗಿ ಕುಟುಂಬದಲ್ಲಿರುವಂತ ಎಲ್ಲರೂ ಕೂಡ ದೇವರಿಗೆ ಭಯಪಡುವರಾಗಿದ್ದರು. ಹಲ್ಲೆಲೂಯಾ. ಇದು ತುಂಬಾ ಕಷ್ಟ ರೀ. ದೇವರಿಗೆ ಭಯಪಡುವಂತವರಾಗಿರ್ಬೇಕು ನಾವೆಲ್ಲರೂ ಕೂಡ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಟ್ಟಾಗ ಅನೇಕ ಪಾಪಗಳಿಂದ ದೂರ ಇರ್ತಾರೆ. ಯಾವಾಗ ಮನುಷ್ಯನಿಗೆ ದೇವರ ಭಯ ಬರೋದಿಲ್ವೋ, ಯಾವಾಗ ಮನುಷ್ಯನಿಗೆ ದೇವರ ಭಯ ದೂರವಾಗ್ತದೋ, ಆಗ ಮನುಷ್ಯ ಅನೇಕ ಪಾಪಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ದೇವನ ಭಯನೇ ಇರಲ್ಲ ಅವನಿಗೆ. ದೇವರ ಭಯ ಇದ್ರೆ ಎಲ್ಲ ಪಾಪಗಳಿಂದ ದೂರ ಇರ್ತಾನೆ. ನೀನೇನೇ ಕೆಲಸ ಮಾಡಕ್ ಹೋದ್ರು ಕೂಡ ಮೇಲೆ ಒಬ್ಬರು ನೋಡ್ತಾ ಇದ್ದಾರೆ, ದೇವ್ರು ನಾನು ನೋಡ್ತಾ ಇದ್ದಾರೆ ಅಂತ ಭಯ ಪಡೋದಕ್ಕೆ ಸಾಧ್ಯವಾಗ್ತದೆ. ಮಾತಾಡೋದ ವಿಷಯದಲ್ಲಾಗಲಿ, ಹಣಕಾಸಿನ ವಿಷಯದಲ್ಲಾಗಲಿ, ಕೆಲಸದಲ್ಲಾಗಲಿ, ಪ್ರಯಾಣದಲ್ಲಾಗಲಿ ದೇವ್ರು ನಿನ್ನನ್ನು ನೋಡ್ತಾ ಇದ್ದಾನಂತ ಎಂದಿಗೂ ಮರಿಬೇಡ. ಪ್ರತಿದಿನ ಪ್ರತಿಯೊಬ್ಬನ್ನು ಕೂಡ ದೇವ್ರು ನೋಡ್ತಾ ಇದ್ದಾರೆ. ದೇವ್ರಿಗೆ ಭಯಪಡುವಂತವ್ರಾಗಿರ್ಬೇಕು. ಮತ್ತೆ 3ನೇದಾಗಿ ನೋಡುವಾಗ, ಅವರು ಜನರಿಗೆ ಬಹಳವಾಗಿ ದಾನ ಧರ್ಮಗಳನ್ನು ಮಾಡುವಂತವರಾಗಿದ್ದರು. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಕೊರ್ನೇಲನ ಕುಟುಂಬ ಎಲ್ಲರಿಗೂ ಕೂಡ ದಾನ ಧರ್ಮಗಳನ್ನು ಮಾಡುವಂತ ಕುಟುಂಬವಾಗಿತ್ತು. ಸಹೋದರಿ ಸಹೋದರನೇ, ದಾನ ಧರ್ಮಗಳು ಯಾವಾಗ ಮಾಡುವುದು ಸಾಧ್ಯ ಗೊತ್ತಾ? ನಿನ್ನ ಒಂದು ಸಂಪಾದನೆಯ ಒಂದು ಭಾಗ ನೀನು ತೆಗೆದುಕೊಂಡು, ಒಂದು ಭಾಗ ದೇವರಿಗೂ ಕೊಟ್ಟು, ಒಂದು ಭಾಗ ಬಡವರಿಗೆ ದಾನ ಧರ್ಮ ಮಾಡುವಾಗ. ಹಲ್ಲೆಲೂಯಾ. ನೋಡಿ, ಮತ್ತೆ ದೇವರಿಗೆ ನಿತ್ಯವೂ ಪ್ರಾರ್ಥನಾ ಮಾಡ್ತಾ ಇದ್ದರು. ಹಲ್ಲೆಲೂಯಾ. ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ರು ಆ ಕುಟುಂಬ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿತ್ಯವೂ, ದಿನನಿತ್ಯವೂ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿತ್ತು. ಯಾರ ಕುಟುಂಬ? ಕೊರ್ನೇಲನ ಕುಟುಂಬ. ಈ ದಿನ ಕೊರ್ನೇಲನ ಕುಟುಂಬ ತರ ನಿನ್ನ ಕುಟುಂಬ ಇದೆಯಾ? ತಾಯಿ ಪ್ರಾರ್ಥನೆ ಮಾಡಿದ್ರೆ ಗಂಡ ಪ್ರಾರ್ಥನೆ ಮಾಡಲ್ಲ, ಗಂಡ ಪ್ರಾರ್ಥನೆ ಮಾಡಿದ್ರೆ ತಾಯಿ ಪ್ರಾರ್ಥನೆ ಮಾಡಲ್ಲ, ತಂದೆ ತಾಯಿ ಇಬ್ರು ಪ್ರಾರ್ಥನೆ ಮಾಡಿದ್ರೆ ಮಕ್ಕಳು ಪ್ರಾರ್ಥನೆ ಮಾಡಲ್ಲ. ದೇವ್ರ ಮಕ್ಕಳೇ, ಈ ದಿನ ಅನೇಕ ಕುಟುಂಬಗಳಲ್ಲಿ, ಕ್ರೈಸ್ತರ ಕುಟುಂಬದಲ್ಲಿ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂದೆ ತಾಯಿ ಮಾತನ್ನು ಕೇಳದೆ ಹೋಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ನಿನ್ನ ಆಸ್ತಿ, ನಿನ್ನ ಸಂಪಾದನೆ
ಎಲ್ಲವೂ ಕೂಡ ಶೂನ್ಯವಾಗ್ತದೆ. ಯಾಕೆ? ನೀನು ಕೂಡುತ್ತಾ ಇದೆಯಲ್ಲ, ಮಕ್ಕಳು ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕೂಡಿಟ್ಟಿರುವಂತ ಆಸ್ತಿ ನನ್ನ ಮಕ್ಕಳಿಗಿರ್ಲಿ ಅಂತ ಹೇಳ್ತಾ ಇದೆಯಲ್ಲ, ಇದು ನಾಳೆ ಬೆಳಗ್ಗೆ ಅಥವಾ ಮುಂದಿನ ದಿನಗಳಲ್ಲಿ ಇದು ನಿನಗೆ ತುಂಬಾ ಕಷ್ಟಕರವಾಗಿ ಮಾರ್ಪಡ್ತದ. ಸಹೋದರಿ ಸಹೋದರನೇ, ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಆಸ್ತಿ ಮಾಡಬಾರ್ದು. ಯಾಕೆ ಗೊತ್ತಾ? ನೀವು ಆಸ್ತಿಯನ್ನ ಮಕ್ಕಳಿಗೆ ಮಾಡುವಾಗ ಆ ಮಕ್ಕಳು ಅನ್ಕೊಳ್ತಾರೆ, ನಮ್ಮ ತಂದೆ ತಾಯಿ ನಮ್ಗೆ ತುಂಬಾ ಆಸ್ತಿ ಮಾಡಿಕ್ಕಿದ್ದಾರೆ, ನಾನು ಕುತ್ಕೊಂಡು ತಿನ್ಬೋದು, ನಾನು ಕೆಲಸ ಮಾಡಬಾರ್ದು ಎಂಬುದನ್ನು ತೀರ್ಮಾನ ಮಾಡ್ಕೊಳ್ತಾನೆ. ಯಾವಾಗ ನಿಮ್ಮ ಮಕ್ಕಳಿಗೆ ಕಷ್ಟಗಳನ್ನು ತೋರಿಸ್ತೀರೋ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕು ಎಂಬುದನ್ನು ನೀವು ನೋಡಿಸ್ತೀರೋ, ಅವಾಗ ಕಷ್ಟ, ದುಃಖ, ನೋವು ಇವೆಲ್ಲ ಕೂಡ ಮಕ್ಕಳಿಗೆ ಅರ್ಥ ಆಗ್ತದೆ. ಯಾವತ್ತೇ ಆಗಲಿ ಮಕ್ಕಳು ತಂದೆ ತಾಯಿ ಸಂಪಾದನೆ ಮಾಡಿದ್ರ ಮೇಲೆ ಆತ್ಕೊಳ್ಬಾರ್ದು. ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಆಸ್ತಿ ಮಾಡಿಕ್ಬೇಡ್ರಿ. ಅವರಿಗೆ ಮೊದಲನೇದಾಗಿ ದೇವರ ಭಯ ಕೊಡ್ರಿ. ಎಲ್ಲರೂ ವಿದ್ಯಾಭ್ಯಾಸ ಕೊಡ್ರಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಫಸ್ಟ್ ಕೊಡಬೇಡ. ದೇವರ ಭಯಭಕ್ತಿಯಲ್ಲಿ ನಿನ್ನ ಮಕ್ಕಳನ್ನ ನಡೆಸು. ದೇವರ ಭಯಭಕ್ತಿಯಲ್ಲಿ ನಿನ್ನ ಮಕ್ಕಳನ್ನ ನಡೆಸುವಾಗ ತನ್ನಷ್ಟಕ್ಕೆ ತಾನೇ ವಿದ್ಯೆ, ಬುದ್ಧಿ ಎಲ್ಲ ಕೂಡ ಮಗನಲ್ಲಿ ಬರ್ತದೆ. ನಿನ್ನ ಮಕ್ಕಳನ್ನ ದೇವರ ಭಯಭಕ್ತಿಯಿಂದ ಬಿಟ್ಟು ಹೆಚ್ಚಾಗಿ ವಿದ್ಯಾಭ್ಯಾಸ ಕೊಡುವಾಗ, ಹೆಚ್ಚಾಗಿ ಆ ಒಂದು ಆ ಟ್ಯೂಷನ್, ಈ ಟ್ಯೂಷನ್, ಸ್ಕೂಲು, ಆ ಸ್ಕೂಲು, ಈ ಸ್ಕೂಲ್ ಎಲ್ಲ ಅವ್ರಿಗೆ ತುಂಬಿಸುವಾಗ ಏನ್ ಮಾಡ್ತಾರೆ ಅಂದ್ರೆ, ಆ ವಿದ್ಯಾಭ್ಯಾಸದ ಮೇಲೆ, ಆ ಒಂದು ಓದೋದ್ರ ಮೇಲೆ ಗಮನ ಕೊಟ್ಟು ದೇವರನ್ನು ಮರೆತು ಹೋಗ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಬೈಬಲ್ ಓದಲ್ಲ. ಗೊತ್ತಾ? ಯಾಕೆ? ವರ್ಕ್ ಜಾಸ್ತಿ. ಆ ವರ್ಕ್ ಇರೋದ್ರಿಂದ ಬೈಬಲ್ ಓದಕ್ಕೆ ಮಕ್ಕಳಿಗೆ ಸಮಯ ಸಿಗ್ತಾ ಇಲ್ಲ, ಪ್ರಾರ್ಥನಾ ಮಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಯಾಕಂದ್ರೆ ಜೂಮ್ ಮೀಟಿಂಗ್ ಅಂತೆ, ಜೂಮ್ ಅಲ್ಲಿ ಪಾಠಗಳು ಮಾಡ್ತಾರೆ, ಮತ್ತೆ ಟ್ಯೂಷನ್ಗಳು ಮಾಡ್ತಾರೆ, ಮತ್ತೆ ಅನೇಕ ಎಕ್ಸ್ಟ್ರಾ ಒಂದು ಕ್ಲಾಸ್ಗಳು ತಗೊಳ್ತಾರೆ. ಅದರಲ್ಲೇ ಮಕ್ಕಳು ಸುಸ್ತಾಗಿ ಹೋಗ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ನೀನೇನು ಅನ್ಕೋತೀಯ? ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾರೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಮುಂದೆ ಪ್ರಯೋಜನ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಲಾಯರ್ ಆಗ್ತಾನೆ, ಜಡ್ಜ್ ಆಗ್ತಾನೆ, ಒಳ್ಳೇದು. ತಂದೆ ತಾಯಿಗಳಿಗೆ ಈ ಒಂದು ಪ್ರೀತಿ ಇರಬೇಕು. ನಾನು ಬೇಡ ಅನ್ನಿಲ್ಲ, ಕಳಿಸ್ರಿ. ಆದರೆ ಅದರ ಮಧ್ಯದಲ್ಲಿ ದೇವರ ಭಯಭಕ್ತಿಯನ್ನ ಮಕ್ಕಳಿಗೆ ಕಳಿಸ್ಕೊಡಿ. ಮಕ್ಕಳಿಗೆ ದೇವರ ಭಯಭಕ್ತಿಯನ್ನು ಕಳಿಸ್ಕೊಡುವಾಗ ಮೊದಲನೇದಾಗಿ ದೇವರಿಗೆ ಮೊದಲನೇ ಸ್ಥಾನ ಮಕ್ಕಳು ಕೊಡಿಸ್ಬೇಕು. ಫಸ್ಟು ನೀನು ಓದು ಅಲ್ಲ ಇಂಪಾರ್ಟೆಂಟು, ಫಸ್ಟು ದೇವರ ವಾಕ್ಯ ಇಂಪಾರ್ಟೆಂಟು. ಪ್ರತಿ ಭಾನುವಾರ ತಪ್ಪದೆ ತಂದೆ ತಾಯಿಯಾದಂತ ನೀವು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಸಭೆಗೆ ಹೋಗಿ ಫಸ್ಟ್ ಆಫ್ ಆಲ್ ಕಳಿಸ್ಕೊಡಿ. ತಪ್ಪದೆ ಸಭೆಯಲ್ಲಿರ್ಬೇಕು ಭಾನುವಾರ, ತಪ್ಪದೆ ಕುಟುಂಬದ ಪ್ರಾರ್ಥನೆ ಮಾಡಬೇಕು, ತಪ್ಪದೆ ಕುಟುಂಬದಲ್ಲಿ ಎಲ್ಲ ಮಕ್ಕಳು ಬೈಬಲ್ ಓದಬೇಕು, ತಪ್ಪದೆ ಪ್ರಯಾಣ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಿ ಪ್ರಯಾಣ ಮಾಡಬೇಕು, ತಪ್ಪದೆ ಪ್ರತಿದಿನ ಊಟ ಮಾಡುವಾಗ ಪ್ರಾರ್ಥನೆ ಮಾಡದೆ ಊಟ ಮಾಡಬಾರದು. ಈ ರೀತಿಯಾಗಿ ತಂದೆ ತಾಯಿಯಾಗಿರುವಂತವ್ರು ಮಕ್ಕಳಿಗೆ ಕಳಿಸ್ಕೊಡಿ. ಆಗ ಮಕ್ಕಳು ದಾರಿ ತಪ್ಪಿ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅನೇಕ ಕುಟುಂಬಗಳಲ್ಲಿ ಮಕ್ಕಳು ದಾರಿ ತಪ್ಪಿ ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ವಿದ್ಯಾಭ್ಯಾಸ. ಫಸ್ಟ್ ವಿದ್ಯೆ, ಸೆಕೆಂಡ್ ದೇವರು. ಬೇಡರಿ, ಅವನು ಯಾವತ್ತೂ ಕೂಡ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮಕ್ಕಳು ಪ್ರಯೋಜಕರಾಗಬೇಕಾದ್ರೆ ಮೊದಲು ದೇವರು, ಎರಡನೇದಾಗಿ ವಿದ್ಯಾಭ್ಯಾಸ. ಈ ರೀತಿಯಾಗಿ ಕೊಟ್ಟಾಗ ಮಕ್ಕಳು ದಾರಿ ತಪ್ಪಿ ನಡೆಯೋದಿಲ್ಲ. ನೋಡ್ರಿ, ನಾವು ನನ್ನ ಮನೆಯವರು ಹೇಗಿರ್ಬೇಕೆಂಬುದಾಗಿ ನೋಡ್ಕೊಳ್ಳುವಾಗ ಕೊರ್ನೇಲನ ರೀತಿಯಲ್ಲಿ ಕುಟುಂಬ ಇರಬೇಕು. ಈ ಕೊರ್ನೇಲ್ ಏನ್ ಮಾಡ್ತಾನೆ? ದೇವರಿಗೆ ಭಕ್ತನಾಗಿದ್ದ. ಮನೆಯವರೆಲ್ಲರೂ ಸಹಿತವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ರು. ಮೂರನೇದಾಗಿ ನೋಡುವಾಗ ಅವರು ದಾನ ಧರ್ಮಗಳನ್ನ ಮಾಡ್ತಾ ಇದ್ರು. ನಾಲ್ಕನೇದಾಗಿ ನೋಡುವಾಗ ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ರೀತಿಯಾಗಿ ನೀನಿರುವಾಗ ಖಂಡಿತ ನಿನ್ನ ಕುಟುಂಬವು ಆಶೀರ್ವದಿಸಲ್ಪಡ್ತದೆ. ಇನ್ನೊಂದು ವಾಕ್ಯ ನಾವು ನೋಡುವಾಗ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 5ನೇ ವಚನ. ಅಲ್ಲಿ ನಾವು ನೋಡುವಾಗ ಯೆಹೋಶುವನ ಗ್ರಂಥದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ಈ ಮಾತು ಹೇಳೋದಕ್ಕೆ ನೀನು ಸಿದ್ಧವಾಗಿದೆಯಾ? ನಿನ್ನ ಮಕ್ಕಳ ಮುಂದೆ ಹೇಳಬೇಕು. ನಿನ್ನ ಮಕ್ಕಳು ಇರ್ತಾರಲ್ಲ, ಕುಟುಂಬದಲ್ಲಿ ಹೇಳ್ಬೇಕು. ತಂದೆ ತಾಯಿಯಾಗಿರುವಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನಿಮ್ಮ ಮಕ್ಕಳ ಮಧ್ಯದಲ್ಲಿ ಮಾತು ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ಎಂತ ಮಾತು ನೋಡ್ರಿ. ಇಸ್ರಾಯೇಲರು ಯೆಹೋಶುವನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬರುವಾಗ, ಕಾನಾನ್ ದೇಶವನ್ನೆಲ್ಲ ಭಾಗಗಳು ಮಾಡಿ ಕೊಡುವಾಗ ಇವ್ರೇನ್ ಮಾಡ್ತಾನೆ? ಯೋರ್ದಾನ್ ನದಿಯ ಪಕ್ಕದಲ್ಲೇ ವಾಸ ಮಾಡ್ತಾರೆ. ಅವರು ಮುಂದೆ ಪ್ರಯಾಣ ಮಾಡಲ್ಲ.
ಮುಂದಕ್ಕೆ ಪ್ರಯಾಣ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲೇ ಡೇರೆಗಳು ಹಾಕೊಂಡು ಅಲ್ಲೇ ಬಲ ಹೊಂದ್ಕೊಂಡು ಬಿಟ್ಟಿರ್ತಾರೆ, ಅಲ್ಲೇ ತಮ್ಮ ಕುಟುಂಬಗಳನ್ನು ಕಟ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಅಲ್ಲೇ ಅವ್ರು ಏನ್ ಮಾಡ್ತಾರೆ, ಮತ್ತೆ ವಿಗ್ರಹದ ಕಡೆಗೆ ತಿರುಗಿಕೊಳ್ತಾರೆ, ವಿಗ್ರಹಗಳನ್ನು ಪೂಜೆ ಮಾಡೋದಕ್ಕೆ ತಿರುಗಿ ಬಿಡ್ತಾರೆ ಇಸ್ರಾಯೇಲರು. ಆಗ ಯೆಹೋಶುವನು ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನಿನ್ನ ಅಕ್ಕಪಕ್ಕದಲ್ಲಿ ಜನ ಏನೇ ಮಾಡ್ಕೊಳ್ಳಿ, ನೀನೇನು ಬಾಧೆ ಪಡಬೇಡ. ನೀನು ನಿನ್ನ ಮನೆಯವರು ಯೆಹೋವನ ಸೇವಿಸು, ಯೆಹೋವನನ್ನು ಆರಾಧನೆ ಮಾಡು, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ. ಅನೇಕ ಕುಟುಂಬಗಳು ನಿಮ್ಮನ್ನು ನೋಡಿ ಕರ್ತನನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ನಾವು ನಮ್ಮ ಮನೆಯವರು ಹೇಗೆ ಇರಬೇಕೆಂಬುದಾಗಿ ವಾಕ್ಯದ ಪ್ರಕಾರ ನಾವು ಜೀವಿಸುವಂತೆ ಸಹಾಯ ಮಾಡ್ರಿ. ಮೊದಲನೇದಾಗಿ ಕೊರ್ನೇಲನ ಕುಟುಂಬ ತರ ನಾವು ಬದುಕಬೇಕಪ್ಪ. ಎರಡನೇದಾಗಿ ಯೆಹೋಶುವನ ಕುಟುಂಬ ತರ ನಾವು ಜೀವಿಸುವಂತೆ ಸಹಾಯ ಮಾಡಿ ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್, ಆಮೇನ್.